ರೀ ಕ್ವಾನಿ ಎಲ್ಲ ಸ್ವಚ್ಛ ಮಾಡಿ ನೋಡ್ರಿ. ಈ ಕ್ವಾನಿ ಎಲ್ಲ ಸ್ವಚ್ಛ ಮಾಡ್ಬಿಡ್ದು ನನ್ನ ಕೈಯ ಕಾಲ ಬಿದ್ದೋದು. ಅಲ್ರಿ ನನ್ನ ಕೂಸು ನೋಡಕ್ಕೆ ಕರ್ಕೊಂಡು ಹೋಗ್ಬಾರ್ದನ ನೀವು? ಒಂದು ತಿಂಗಳು ದವಾಖಾನ್ಯಾಗ ಇಡ್ತಾನಂತರಿ ನೋಡ್ರಿ. ಈಗ ಕ್ವಾನಿ ಸ್ವಚ್ಛ ಮಾಡಕ್ಕೆ ರೀ ಯಾಕ್ರಿ? ಅಲ್ಲ ಇಲ್ಲಿ ನಾವು ಎಷ್ಟು ಜ್ವಾಡ್ನಿ ಒಟ್ಟಿದ್ದು ಹಾಂ ನೋಡ್ದಿ ಈ ಕಡೆ ಹೊಲದ ಕಡೆ ಗುಡ್ಡದ ಕಡೆ ಐತಿ ಬಿಸಿಲು ಭಾಳ ಬಿಡ್ತಿತ್ತು ಅಂತೇಳಿ ಅಪ್ಪ ಇಲ್ಲೆಲ್ಲ ಅಂಥವಿಂಥ ಜ್ವಾಡ್ನಿ ಎಲ್ಲ ಒಗೆದು ಕ್ವಾನಿ ಹೆಂಗೆ ಮಾಡಿದ್ದನ್ನು ಈಗ ಇದನ್ನೆಲ್ಲ ಸ್ವಚ್ಛ ಮಾಡಿದ್ದು. ಈಗ ಸ್ವಚ್ಛ ಮಾಡಿದ್ದು ಅಂದ್ರೆ ನೀ ಏನು ಮಾಡ್ತಿ ದಿನ ಕಸ ಗುಡಿಸ್ಕೊಂತ ಒರೆಸ್ಕೊಂತ ಹೋದಂತೆ ಅಂದ್ರೆ ಸ್ವಚ್ಛ ಉಳಿದು ಬಿಡ್ತೈತೆ ಅತ್ತ ಆಮೇಲೆ ಅಕ್ಕ ಬಂದು ಇಲ್ಲೇ ಹಾಕಿದ್ರಂದ್ರೆ ಅಕ್ಕನ ಕೊನೆಯಾಗ ಅವಾಗ ಈ ಕ್ವಾನಿ ಅಕ್ಕಿಗೆ ಆಕತ್ತಲ್ವ ಬಂದಾಗ ಅಕ್ಕಿಗೂ ಬೇಕಾಕತಿ. ನಮ್ಗೊಂದೈತಿ ನಿನಗೊಂದೈತಿ ಅವ್ವಾಗೊಂದು ಮ್ಯಾಲ ಐತಿ. ಈಗ ಆಕಿನ ಮ್ಯಾಲ ಓದಾಕತ್ತಾನ ಅವ್ವಾಗ ಹತ್ತಿ ಇಳ್ದ ಸುಸ್ತಾಕೈತಿ. ಅದಕ್ಕೆ ಸುಮ್ಮ ಇದೇ ಇತ್ತಲ್ಲ ಅದಕ್ಕೆ ಇದನ್ನೆಲ್ಲ ಏನು ಇದನ್ನು ಒಟ್ಟು ಕೆಲಸ ಜ್ವಾಡಿ ಎಲ್ಲ ಒಟ್ಟು ಇದನ್ನು ತುಂಬಿತ್ತಿದ್ದು ನೋಡ್ರಿ. ಈಗ ಇಷ್ಟು ಸ್ವಚ್ಛ ಆಗೈತಿ ಪಳ ಅಂತಿ ಇದನ್ನು ಪಲ್ಲಂಗ ಇದು ಮೊದಲಿಂದಿದೆ ಹಳೆ ಕಾಲದ ಪಲ್ಲಂಗ ಅವಾಗಿಂದಂತಿದ್ದು ಅದೈತ ಮತ್ತು ಏನು ಗಾದಿ ಎರಡು ತಲೆ ಮುಂಗ ಹೊಸ ತಂದುಬಿಟ್ನಿ ಆತಲ್ಲ ಮತ್ತು ಇನ್ನೇನೈತಿ ಅವಾಗ ಇದನ್ನ ನೋಡಿದ ಖುಷಿ ಆಕೈತಿ. ಅದಕ್ಕೆ ನಾನು ನಿನಗೆ ಮಾಡ್ತೀನಿ. ನೀನು ಮಾಡಿದೆ ಅಂದ್ರೆ ಅಯ್ಯೋ ನಮ್ಮ ಜಾನ್ವಿ ಇಷ್ಟು ಮಾಡ್ಯಾಳ ನನ್ನ ಮಗಳಿಗೆ ಅಂತ ನಿನ್ನ ಮೇಲೆ ಸಂತೋಷಕ್ಕಳ. ಅದಕ್ಕೆ ನಾನು ಹೇಳಿದ್ದು ಜಾನ್ವಿ ನೀ ಅರ್ಥ ಮಾಡ್ಕೋವಲ್ಲ. ರೀ ನಾನು ಅರ್ಥ ಮಾಡ್ಕೊಂಡೇನಿ, ನೀವು ಹೇಳಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡಿರೋದ. ಆದ್ರೆ ಇದು ನನ್ನ ಹಣ ಮಾಡೇನಂತ ಅತ್ತಿ ಅದು ನಂಬೇಕಲ್ಲ. ನೀವು ಮಾಡಿದಿರ ಅಂತ ಅನ್ಕೋತಾರ. ಇಷ್ಟೆಲ್ಲ ಮಾಡ್ಕೊಡ್ದು ನನ್ನ ಕೈ ಕಾಲೆಲ್ಲ ಬಿದ್ದೋದಪ್ಪ. ಅಡುಗೆ ಅಂತೂ ಮಾಡೋಕ್ಕಾಗಲ್ಲ. ಈಗ ಡಬ್ಬಿ ಹೆಂಗೆ ಕಟ್ಬೇಕು ದವಾಖಾನಿಗೆ? ನೀ ಏನು ಡಬ್ಬಿ ಕಟ್ಬೇಡ, ನಾ ಅಲ್ಲೇ ಹೋಟೆಲಿಂದ ಅವ್ವಗಳಿಗೆ ಇಡ್ಲಿ ಮತ್ತು ಅಕ್ಕಾಗ ಬಿಸಿ ಬಿಸಿ ಉಪ್ಪಿಟ್ಟ ಒಯ್ತೀನಿ. ಒಂದಿಟ್ಟು ಅಳವಿ ಮಾಡಿಕೊಡಂದಾಳ ನೋಡವ್ವ. ನೀನು ಹಾಕಿದ್ದಿಲ್ಲ ರಾತ್ರಿ? ಹಾಂ ರೀ, ಅಳವಿ ನೆನೆ ಹಾಕಿದ್ದೀನಿ. ಅವ್ನು ಕುದಿಸ್ಕೊಡ್ತೇನೆ ರೀ. ಒಂದು ಅಳವಿ ಒಂದು ತತ್ತಿ ಒಡೆದು ಕೊಡ್ತೇನೆ. ತತ್ತಿ ಒಡೆದು ಕೊಟ್ರೆ ಅಲ್ಲಿ ವಾಸನೆ ಬರ್ತೈತೆ ರೀ. ಅಲ್ಲೇ ಸ್ವಲ್ಪ ಚಮಚಲಿಂಗ್ ಹೊಡೆದು ಗ್ಲಾಸ್ಗೆ ಹಾಕಿ ಕೊಡ್ರಿ ಗಟ್ಟಿ ಹಾಕಳಕ್ಕ. ಅದ ಅನ್ನತಿದ್ಲ ನಮ್ಮವ್ವ. ಹಾಂ, ಅಳವಿ ಮತ್ತು ತತ್ತಿ ಕೊಟ್ರೆ ಗಟ್ಟಿ ಹಾಕಾರಂತೀವಿ. ಅದಕ್ಕೆ ಕೊಡ್ರಿ. ಮತ್ತು ಇದನ್ನು ಸಜ್ಕಾಟ ಮಾಡೇ ಬಿಡ್ತಾನೆ. ಬ್ಯಾಸರ ಬಂದು ಬರುವಾತ್ಯಾಕ ಪಾಪ ಸಜ್ಕಾಟ ಮಾಡ್ತಾನೆ ಲಕ್ಷ್ಮಿ ಅಕ್ಕಂಗೆ ಕುಡಿಲಿ. ಕೂಸಿಗೆ ಹಾಲು ಬರ್ತೈತಿ ಸಜ್ಕ ಮತ್ತು ಇದನ್ನು ಅಳವಿ ಕುಡಿಯೋದ್ರಿಂದ ಕೂಸಿಗೆ ಹಾಲು ಬರ್ತೈತೆ ರೀ. ನನಗೆ ಬ್ಯಾಸರ ಬಂದ್ರೆ ಬರುವಾತ್ಯಾಕ. ಇನ್ನು ಎಷ್ಟು ದಿನ ದವಾಖಾನ್ಯಾಗ ಇರ್ತಾರಂತ್ರಿ? ಇನ್ನೂ ಒಂದು ತಿಂಗಳು. ಈಗ 2 ದಿನ ಆಗಿದ್ದು ಡೆಲಿವರಿ ಆಗಿ. ರೀ ಹೆಣ್ಣು ಪಾಪು ಆಗೈತೆ ಅಂತಾರಲ್ಲ, ಹೆಂಗೈತ್ರಿ ಪಾಪು ನೋಡಕ್ಕೆ? ಯಾರು ಹೆಂಗೈತ್ರಿ? ಹೆಂಗೈತ್ರಿ ಪಾಪು ಹೇಳ್ರಿ? ರೀ ಹೇಳ್ರಿ. ಚಂದ ಐತಿ ಪಾಪು. ಹೆಣ್ಣು ಪಾಪು ಐತಿ, ಚಂದ ಐತಿ. ಏನು ಚಿಂತೆ ಮಾಡಬೇಡ ನೀ. ಮನೆಗೆ ಬರ್ತೈತಲ್ಲ ಅವಾಗ ನೋಡುವಂತೆ. ಅಲ್ಲ ನೀವು ಯಾರು ಹಂಗೈತೆ ಅಂತಂದ್ರೆ ಒಂದು ಈಟು ಹೇಳ್ವಾರಿ. ನನ್ನೂ ಕರ್ಕೊಂಡು ಹೋಗಂದ್ರೆ ಬೇಡ ಈಗ ಬರೋದು ಅಂತೀರಿ. ದವಾಖಾನ್ಯಾಗ ಒಳಗೆ ಬಿಡಲ್ಲ ಅಂತೀರಿ. ಯಾಕೆ ಅತ್ತಿ ಮಾವ ಎಲ್ಲ ಇರ್ತಾರ, ನೀವು ಹೋಗಿ ಬಂದು ಮಾಡ್ತೀರಿ. ನಿಮ್ಮ ಬದ್ಲಿ ನಾ ಊಟ ಹೋಯ್ತೇನೆ ತಗೋರಿ ಸ್ಕೂಟಿ ಮೇಲೆ. ನಾ ಹೋಗಿ ಕೊಟ್ಟು ಬರ್ತೇನೆ. ನೀವು ಕೆಲ್ಸಕ್ಕೆ ಹೋಗ್ರಿ ಅಂಗಡಿಗೆ. ಅದ್ರಾಗ ಬೇರೆ ಸಂಜು ಮಾಮ ಬೇರೆ ಇಲ್ಲ, ಐಶ್ವರ್ಯ ಅಕ್ಕನಂತೇಳಿ ಬೆಂಗಳೂರಾಗ ಅದಾನ. ನೀವು ಹೋಗ್ರಿ, ನಾನು ಹೋಗಿ ಬರ್ತೀನಿ. ಬ್ಯಾಡ ಜಾನ್ವಿ, ನಾನು ಊಟ ಕೊಟ್ಟು ನಾನು ಅಲ್ಲಿ ಅಂಗಡಿಗೆ ಹೋಗ್ತೇನೆ. ಮತ್ತು ಮಧ್ಯಾಹ್ನ ಬರುವಾಗ ಅವ್ರಿಗೆ ಅಲ್ಲೇ ಹೋಟೆಲಿಂದ ಏನಾರ ಕೊಟ್ಟು ಕಸ ನಾನು ಅಲ್ಲೇ ಉಂಡು ಅಲ್ಲೇ ಇರ್ತೀನಿ. ಏನು ಮಾಡಕ್ಕೆ ಹೋಗ್ಬೇಡ ಮನ್ಯಾಗ. ನಿಂಗೆ ಏನಾರ ಬೇಕಂದ್ರೆ ಉಪ್ಪಿಟ್ಟದು ಮಾಡ್ಕೊ. ಬೇಡ ಅಂದ್ರೆ ನಿನಗೂ ಕೊಟ್ಟು ಕಳ್ಸಂದ್ರೆ ಬೇಕಾದ್ರೆ ಕೊಟ್ಟು ಕಳಿಸ್ತೇನೆ ಯಾರ್ದಾರ ಕೈಯಾಗ. ಬೇಡ, ನಾನು ಇಲ್ಲೇ ಸಜ್ಕ ಮಾಡ್ಕೊಂಡಿರ್ತೀನಲ್ಲ, ಅನ್ನ ಸಾರ ಮಾಡ್ಕೊತೀನಿ. ಇಲ್ಲಾಂದ್ರೆ ಬ್ಯಾಸರ ಬಂದ್ರೆ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೇನೆ. ಆಯ್ತು ಹಂಗಾರೆ ನಂಗೆ ಡಬ್ಬಿ ಕಟ್ತೀವಿ ನಾ ಹೋಗ್ತೇನೆ. ಸರಿ ರೀ. ಅಲ್ಲ ನನ್ನ ಗಂಡ ಈ ಕ್ವಾನಿ ಎಲ್ಲ ಸ್ವಚ್ಛ ಮಾಡಕ್ಕೆ ಹೇಳಿದ. ಈಗ ಇನ್ನೂ ಒಂದು ತಿಂಗಳು ಅಲ್ಲಿ ದವಾಖಾನ್ಯಾಗ ಇರ್ತಾರಂತ ಅಂದ್ರೆ ಖುಷಿ ಏನಾಗೈತೆ ಅಂತ ಅರ್ಥ. ಏನು ಸುದ್ದಿನ ಬಿಚ್ಚವಲ್ಲ, ಬಾಯಿ ಬಿಡಲ್ಲ ಅಂತ ನೀವು. ಇಷ್ಟು ನಕ್ಕೊಂತ ಮಾತಾಡಿರು, ಇಷ್ಟು ಇವು ಎಲ್ಲ ನನ್ನ ಒಳ್ಳೆಕೆಂತ ನಂಬಲಿ ಅಂತ ಇಷ್ಟೆಲ್ಲ ಸ್ವಚ್ಛ ಮಾಡಿನ್ಯ. ಅಯ್ಯೋ ನನ್ನ ಕೈ ಕಾಲೆಲ್ಲ ಬಿದ್ದೋದೇವ. ಇಷ್ಟೆಲ್ಲ ಮಾಡಿನ ಇವು ನಾನು ನಂಬೋದೇ ಇಲ್ಲಲ್ಲ. ನನ್ನ ಮುಂದೆ ಏನು ನಿಜಾನ ಹೇಳೋದಿಲ್ಲ. ಅಲ್ಲ ಕೂಸು ಹೆಂಗೈತೆ ಅಂತ ಕೇಳಿದ್ರೆ ಎಷ್ಟು ಯೋಚನೆ ಮಾಡ್ದ ಇವನು. ಮುಖಕ್ಕೆ ಮುಖ ಕೊಟ್ಟು ಮಾತಾಡಲಿಲ್ಲ. ಆ ಕಡೆ ಒಳ್ಳೆ ಹೇಳ್ತಾನೆ. ಏನೋ ಐತಿ. ಆಕಿಗೆ ಯಾವತ್ತೂ ಒಳ್ಳೇದಾಗೋದಿಲ್ಲ. ಆಕೆ ನೋಡು ಅಂತ ಅನುಭವಿಸ್ತಾಳ, ಸರಿಯಾಗಿ ಅನುಭವಿಸ್ತಾಳ. ಮತ್ತು ಆಕೆ ಗಂಡದು ಬಂದಿದ್ದ ಅಂತ ಕೇಳಿದ್ರೆ ಏನೂ ಹೇಳ್ತಾ ಇಲ್ಲ. ಬಂದಿದ್ದ ಇದ್ದ ಅಂತ ಅಷ್ಟೇ ಹೇಳತ್ತಾನ. ಅದಾನ ಇಲ್ಲ ಅಂತ ಏನೂ ಹೇಳತ್ತಿಲ್ಲ. ಮತ್ತೆ ನೋಡಿದ್ರೆ ಮಾವಾಗ ಅತ್ತಿಗೆ ಅಷ್ಟೇ ಊಟ ಕಟ್ಟಂತಾನ ಅಂದ್ರೆ ಆಕೆ ಗಂಡಿಲ್ಲ ಅಂತ ಅರ್ಥ. ಏನೋ ಆಗೈತಿ. ಇದನ್ನ ತಿಳ್ಕೊಬೇಕಲ್ಲ. ಇವತ್ತು ಬೇಡ, ಇವತ್ತು ಇವನು ನಾನು ಬಿಡೋದೇ ಇಲ್ಲ ಹೋಗಕ್ಕೆ. ನನಗೂ ಬೇರೆ ಈ ಕ್ವಾನಿ ಸ್ವಚ್ಛ ಮಾಡಿ ಬೇಸರ ಬಂದೈತಿ. ನಾಳೆ ಹೇಳೋಂಗೇನೇ ಇಲ್ಲ. ಪಟ ಅಡುಗೆ ಮಾಡಿ ನಾಷ್ಟ ಮಾಡಿ ಚಹಾ ಮಾಡಿ ಡಬ್ಬಿ ಕಟ್ಕೊಂಡು ನಾನೇ ಹೋಗ್ಬಿಡ್ತೇನೆ ಸ್ಕೂಟಿ ತೊಗೊಂಡು. ಇವನು ಹೇಳೋಷ್ಟರಲ್ಲಿ ನಾನೇ ಹೋಗ್ತೀನಿ. ಅತ್ತೆ ಕೂಸು ನೋಡ್ದಂಗೆ ಹೋಗ್ತೈತಿ. ಹೌದಾ, ಯಾವಾಗ ಡೆಲಿವರಿ ಆಯ್ತು? ಏನು ಬಿಡವ, ನೀವು ಒಟ್ಟು ನನಗೇನು ಸುದ್ದಿನೇ ಹೇಳಿಲ್ಲ. ಅಲ್ಲ ನಾನು ಒಂದು 2 ದಿನ ಬರ್ತಿದ್ನಲ್ಲ. ಇವ್ರಾಗ ಆತ. ಹಾಂ ಲಕ್ಷ್ಮಿ ಆರಾಮದಾಳನ? ಕೂಸು ಆರಾಮೈತನ? ಆತು ಬಿಡವ, ಚಲೋ ಆತತ್ತ. ಹೆಂಗಾರ ಮಾಡಿ ಡೆಲಿವರಿ ಆತ್ಲ. ಆದರೂ 7ರಾಗ ಅಂದ್ರೆ ಭಾಳ ತ್ರಾಸ ಆಕತೆ. ಹೊಟ್ಟಿಗೆ ಹೋದ ಆಪ್ರೇಷನ್ ಮಾಡ್ರನ? ಆತು ಬಿಡ ಆತು. 1 ತಿಂಗಳು ಇಡ್ತಾರಂತಾನೆ ದವಾಖಾನ್ಯಾಗ. ಆಯಿತು. ಬರ್ತೇನೆ ನಾನು ಬರ್ತೇನೆ. ಹಾಂ
ಹಾಂ ಹಾಂ ಹಾಂ ಆಯಿತು ಇಡ್ಲಾ. ನಾನು ಯಾರು ಅನ್ಕೊಂಡ್ರನ ಪುಟ್ಟಕ್ಕ. ನೀವೇ ಕೇಳಾತಿದ್ರಲ್ಲ ಪುಟ್ಟಕ್ಕ ಎಲ್ಲಿ ಹೋದ್ಲು, ಪುಟ್ಟಕ್ಕನ ಮಗಳು ಎಲ್ಲಿ ಹೋದ್ಲು ಅಂತ. ಪುಟ್ಟಕ್ಕಂದು ಜಾಸ್ತಿ ಇರೋದಿಲ್ಲ, ಯಾಕಂದ್ರೆ ಪುಟ್ಟಕ್ಕಳು ಏನು ಮಾಡ್ತಿರ್ತಾರೆ ಏನಿಲ್ಲ ಅನ್ನೋದು ಲಕ್ಷ್ಮಿ ಗೊತ್ತಿರೋದಿಲ್ಲ. ಏನಾರ ವಿಷಯ ಹೇಳೋದಿದ್ದಾಗ ಮಾತ್ರ ಹೇಳ್ತಿರ್ತಾಳ. ಅವ್ರು ಏನಾರ ಸನ್ನಿವೇಶಗಳು ದೊಡ್ಡ ದೊಡ್ಡ ವಿಷಯಗಳು ನಡೆಯುವಾಗ ಅದು ಗೊತ್ತಿರ್ತೈತಿ. ಈ ಸಣ್ಣ ಪುಟ್ಟ ಅವ್ರ ಮನೇಲಿ ಆಗುವಂಥದ್ದು ಲಕ್ಷ್ಮಿಗೆ ಹೆಂಗೆ ಗೊತ್ತಿರ್ತೈತಿ, ಅದು ನಿಜ ಜೀವನದಲ್ಲಿ ನಡೆದಿರುವಂಥ ಕತೆ ತೋರಿಸ್ತೀನಿ ನಾನು. ಈಗ ನಿಮ್ಮ ರಿಲೇಷನ್ದಾಗ ಏನು ನಡೀತೈತಿ ಏನು ಬಿಡ್ತೈತಿ ಅನ್ನೋ ತೋರಿಸಲ್ಲ. ಏನಾರ ಸಂದರ್ಭ ಇದ್ದಾಗ ನೀವು ಏನು ಫೋನ್ ಮಾಡಿರ್ತೀರಲ್ಲ, ಅದು ಪುಟ್ಟಕ್ಕನ ಜೊತೆ ಮಾತುಕತೆ ಆಗಿರ್ತೈತಲ್ಲ ಅದನ್ನಷ್ಟೇ ತೋರಿಸ್ತಿರ್ತೇನೆ. ಯಾಕಂದ್ರೆ ಎಲ್ಲಾನು ತೋರಿಸಂದ್ರೆ ಆಗೋದಿಲ್ಲ. ಅದು ಏನು ಸಿಚುವೇಶನ್ಗಳು ಲಕ್ಷ್ಮಿ ಗೊತ್ತಿರ್ತಾವ ಪುಟ್ಟಕ್ಕನ ಸಂಸಾರದ್ದು. ಹಂಗೆ ಅವರ ನಮ್ಮ ತಾಯಿ ಎಲ್ಲಿ ಹೋದ್ಲು ಅಂತ ಕೇಳಿದ್ರಿ ನೀವು. ನಮ್ಮ ತಾಯಿ ಕಾಶಿ ಯಾತ್ರೆಗೆ ಹೋಗಿರ್ತಾಳ. ಅದಾದ್ಮೇಲೆ ಅವಳು ಒಂದು ಥೋಡೆ ದಿನ ಬಿಟ್ಟು ಬರ್ತಾಳ. ಅವಾಗ ಅದನ್ನು ತೋರಿಸ್ತೀನಿ ನಾನು. ನೀವು ಯಾಕೆ ತೋರಿಸಿಲ್ಲ ಏನು ಅಂತ ಕೇಳಬೇಡಿ. ಯಾಕಂದ್ರೆ ಇದು ನಡೀತಾ ಇರೋ ಜೀವನದ್ದು ಬರೀ ಲಕ್ಷ್ಮಿದು, ಲಕ್ಷ್ಮಿ ತಾಯಿಗಳ ಮನೆ ಅಂದು ಅಷ್ಟೇ ಇರ್ತೈತಿ ಕತಿ. ಅದನ್ನ ನೋಡ್ರಿ, ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಒಂದು ವಿಷಯ ಏನು ಹೇಳ್ತೀನಿ ಅಂದ್ರೆ, ಎಲ್ಲರಿಗೂ ನಾನು ಕೇಳಿದ್ದೆ ನಮ್ಮ ಹಿಂದಿನ ವಿಡಿಯೋದಾಗ, ಯಾರೆಲ್ಲ ಯಾವ ಊರಿಂದ ನೋಡಾತೀರಾ ಅದನ್ನ ಕಮೆಂಟ್ ಮಾಡಿ ನಿಮ್ಮ ಊರ ಹೆಸರು ಬರೀರಿ ಅಂತ ಹೇಳಿದೆ. ಸೊ ಭಾಳ ಜನನು ಪಾಪ ಎಲ್ಲರೂ ಹಾಯ್ ಅಂತ ಹೇಳಿ ಮತ್ತೆ ಅವರ ಊರ ಹೆಸರನ್ನ ಎಲ್ಲರೂ ಹಾಕಿದ್ದಾರೆ. ಸಾಕಷ್ಟು ದೂರದಿಂದ ಎಲ್ಲರೂ ನೋಡ್ತಾ ಇದ್ದಾರೆ ನನ್ನ ವಿಡಿಯೋನ. ಸೊ ಹಂಗೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ನನ್ನ ವಿಡಿಯೋ ಮೇಲೆ ಇರಲಿ ಅಂತ ಹೇಳ್ತೀನಿ. ಮತ್ತು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಹೃದಯಪೂರ್ವಕವಾಗಿ ಥ್ಯಾಂಕ್ ಯು ಸೋ ಲಾಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಎಲ್ಲರೂ ಪಾಪ ಕಮೆಂಟ್ ಮಾಡಿದ್ರೆ ನಂಗೆ ಖುಷಿ ಆಯಿತು. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇನ್ನೂ ಸ್ವಲ್ಪ ಜನಕ್ಕೆ ನನ್ನ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ. ಸೊ ಕೊಡ್ತೀನಿ ದಯವಿಟ್ಟು. ಕೆಲಸದಲ್ಲಿ ಬ್ಯುಸಿ ಇದ್ದೆ. ನಿನ್ನೆ ಶನಿವಾರ ಸಂತಿ, ಧರ್ಮಸ್ಥಳ ಸಂಘು ಅದು ಇದು ಅಂತ ನಮ್ಮದು ಇರುತ್ತಲ್ಲ, ಹಾಗಾಗಿ ನನಗೆ ಇದಾಗಲಿಲ್ಲ. ಖಂಡಿತ ನಾನು ಲೈಕ್ ಕೊಟ್ಟೇ ಕೊಡ್ತೀನಿ ನಿಮ್ಮ ಕಮೆಂಟಿಗೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ರೀ. ನೋಡಿರಿ ಅವ್ವ, ಏನವ ಯಾರು ಜುಟ್ಲ ಹಾಕೊಂಡ್ಬಿಟ್ಟೇನೆ ಇವತ್ತ? ಚಂದ ಕನಕತ್ತ ನೋಡ, ಜುಟ್ಲ ಬಾರಿ ಕನತವ ಮಗಳ ನಿನಗೆ. ಅವ್ವ ಅಕ್ಕ ಹಾಕೈತಿ. ಅವ್ವ ಅಕ್ಕ ಮಮ್ಮ ಕೆಲ್ಸಕ್ಕೆ ಹೋದ್ರ ಪಾಪು ಮಕ್ಕೊಂಡೈತ್ವಿ. ಮಕ್ಕೊಂಡೈತನ? ತಗೋ ನೀನು ನೋಡ್ಕೊಂತಾರವ. ನನ್ನ ಮನೆಯೆಲ್ಲ ಕಸ ಹೊಡೆದು ಬಾಂಡೆ ತಿಕ್ತಾನೆ. ಅವ್ವ ನಂದು ಇವತ್ತು ಸಾರು ಸುಟ್ಟಿ ಐತೆ, ನಾಳಿಂದ ಹೋಗ್ತೇನೆ ಬೇ. ಆಯ್ತು ತಗೋರವ, ನಾಳಿಂದ ಹೋಗುವಂತೆ. ಪಾಪು ನೋಡ್ಕುವ, ನಾನು ಬಾಂಡೆ ತಿಕ್ಕೊಂಡ್ಬರ್ತೇನೆ. ಬಾಂಡೆ ಭಾಳ ಅದಾವ ನನ್ನ ಮಗಳು. ಈಕೆ ನನ್ನ ಸಣ್ಣ ಮಗಳ್ರಿ. ಈಕೆ ಹುಟ್ಟಿದ್ಲಂತ ನನ್ನ ಗಂಡ ಸತ್ತ ಅಂತ ಅವಾಗೆಲ್ಲ ಇದಾಗಿತ್ತಲ್ಲ. ಈಕೆ ನೋಡ್ರಿ ಇಷ್ಟು ದೊಡ್ಡಕ್ಕೆ ಇದ್ದಾಳಿಗೆ. ಹಂಗಲ್ರಿ, ಹೆಣ್ಮಕ್ಳು ಲಘು ಬೆಳೆದು ಬಿಡ್ತಾರೆ. ಎಲ್ಲಿ ಹೋಗಿರಿ ತಾಯಿ ಮಗನು? ನೀನು ಕಂಡೆ ಅಲ್ಲಿ ಅಲ್ಲ, ಏನು ಹೇಳ್ದೆ ಕೇಳ್ದೆ ಹೋಗ್ಬಿಟ್ರಿ. ಮಲ್ಕೊಂಡಿದ್ನಿ ಒಂದಿಟ್ಟು ಎಬ್ಬಿಸಿ ಹೇಳ್ಬೇಕು ಅನ್ನೋದು ಏನೂ ಇಲ್ಲನ. ಕೆಲಸ ಇರಾಕಿಲ್ಲ, ಅದಕ್ಕೆ ಹೊಲದ್ದು ಏನು ಇರಾಕಿಲ್ಲ. ಡ್ಯಾಡಕ್ಕೆ ಹೋಗಿದ್ದು ನಾನು ನನ್ನ ಮಗ ಹೋಟೆಲ್ಗೆ ಹೋಗಿ ಇದನ್ನು ಏನಂತಾರ ಅದನ್ನು ಮಿಕ್ಚರ್ ತಿಂದು ಬಜ್ಜಿ ತಿಂದು ಚಾ ಕುಡ್ದು ಬಂದು. ಹೋಗಿದ್ರು ಬಿಡುವ ನೀನು. ತಿಂದು ಬಂದಿರಬೇಕು. ಬರ್ಗೇಟ್ ನಿಂತಿದ್ಯಾ ಮನ್ಯಾಗ ಮಾಡಕ್ಕೆ ಬೇಸರ ಆಗೈತೆ. ಮತ್ತೆ ಹೋಗಿರ್ಬೋದು. ನನ್ನ ಮಗ ಕರ್ಕೊಂಡು ಹೋಗಿರ್ಬೋದು ಬಿಡು. ಏನು ಮನ್ಯಾ ಅಮ್ಮಗೊಂದು ಬರ್ಬೇಕಾದ್ರೆ ಒಂದು ಪ್ಲೇಟ್ ಬಜ್ಜಿ ತರ್ಬೇಕನ್ನೋ ಗೊತ್ತಾಗಲ್ಲನ. ಎಲ್ಲಿ ಬಜ್ಜಿ ಹೋಗಬೇಕು ನಂದ ನನಗತ್ತೈತಿ ನಿಂದೊಂದ. ಅಯ್ಯ ಯಾಕೆ ಹಂಗೆ ಕೊಡಕತ್ತಿ ಕ್ವಾನಿಗೆ ಬಾಯಿಲೆ? ಕರಿಬೇಡ್ಗಪ್ಪೆ, ನಾನು ಮೊದ್ಲ ತೆಲ್ ನುಸಾಕತ್ತೈತಿ, ಸುಮ್ಮನೆ ಇರತ್ತ. ಏನ ನಿನ್ನ ಅವನ ಅವನ ಎದಕ್ಕೆ ಕರಿಯತಿ? ಮೊದ್ಲ ಅವ್ನ ತಲೆ ಕೆಟ್ಟತಿ. ಅವ್ನ ಹೇಂತ ಹಡ್ದು ಕುಂತಾಳಿಗೆ. ಏನ್ ಹೇಳಕತ್ತೀಯ? ಅಲ್ಲ ಎಷ್ಟು ಜಲ್ದಿ ಹಡದ್ಲ? ಎಷ್ಟು ಜಲ್ದಿ ಹಡದ? ಇದು ಯಾಕೆ ಕುಂತ್ಲ? ಯಾಕ ಹಿಂಗ್ ಮಾತಾಡಕತ್ತಿ? ಅಲ್ಲ ಪಾಪ ಹುಡುಗಿ 7ರಾಗ ಹಡ್ದೈತಿ. ಆಗ ನಿನ್ನ ಖಬರ್ ಐತನ? ಹಿಂಗ್ ಮಾತಾಡಕತ್ತಿಲ್ಲ, ಏನಾಯ್ತು? ಹೋಗಿದ್ರ ನೋಡಕ? ಅಲ್ಲ ನನಗೊಂದು ಮಾತು ಹೇಳ್ಬೇಕಲ್ಲ ಮನೆ. ನೀನು ಏನು ಮಾಡೋದು ನೋಡು ಹೋಗಿ. ನಮ್ಮ ಕಣ್ಣಾಗ ಕಸ ಬಿದ್ದಂಗೆ ಆಗ್ತದ ನೋಡಕ್ ಹೋಗಿ. ಯಾಕ್ಲಿ ಡೆಲಿವರಿ ಆಗಿತ್ತು ಹುಡುಗಿನಂದು ಅನ್ನತಿ, ಹೋಗಿ ನೋಡಿ ಖುಷಿ ಪಡೆದ್ಬಿಟ್ಟು ಹಿಂಗೆ ಮಾತಾಡಕತ್ತಿ. ಯಾಕೆ ಏನಾಯ್ತು? ಅಲ್ಲ ಕೂಸು ಆರಾಮೈತಲ್ಲ? ಯಾಕೆ ಆರಾಮದ ಅಲ್ಲೋ? ಏನಾರ ಆತನ? ಯಾರಿಗಾರ ಏನಾರ ತೊಂದರೆ ಆಗೈತನ? 7ರಾಗ ಹಡ್ದ ಅನ್ನಂತ ಏನಾರ ನಂಜಿಗಿಂಜು ಬಂದೈತನ? ಮತ್ತೆ ಆರಾಮದಲ್ಲೋ ತಾಯಿ ಮಗು? ಅಯ್ಯ ಹಾಳ ಬಿಡ್ಲಿ, ಅವಕ್ಕೆ ಏನಾಕತ್ತೆ ಇವ? ಎರಡು ಚಂದನ ಅದಾವ. ನಮಗೆ ನಿಗ್ರಹ ಕೂಡ ಕುಟ್ಟಿದಾವು. ನಮ್ಮ ಮನೆಗೆ ಇದ್ಯಾಗಿ ಬಂದು ಶನಿ ಅದ, ಕರಿ ಶನಿ. ಹಂಗೇನು ಮಾತಾಡತಿಲ್ಲ? ಯಾಕೆ ಏನಾಯ್ತು? ಏನಾತ್ಲ ಮನೆಯ? ಮನೆ ಏನು ಹೇಳ್ತಾನ? ತಗೊಂಬಂದಾಳೆ ತಗೊಂಬಂದಾಳ ಕರಿ ಹಂದಿನ ಮನೆಗೆ. ಹಂಗ ಲೇ ಜಾನಕಿ ಏನು ಮಾತಾಡಕತ್ತಿ? ಹೌದಾ ಯತಿ? ತಾ ಹೆಂಗೆ ಕರಿ ಇದ್ಲದಾಳಲ್ಲ ಆ ಕೂಸನಂತೂ ಅದಕ್ಕಿಂತ ಯವ್ವ ಎದಕ್ಕಿಂತ ತಲೆಗಿನ ಕೂದಕ್ಕಿಂತ ಕಡಿ ಆಗೈತೆ ಆ ಕೂಸು. ಅಂತದನ್ನ ಹಡ್ದೊಳವಿ. ಇತ್ತು ಮಸಡಿ ಎಲ್ಲ ಐತ, ಮಕಾಲ ಐತು, ಮೂಗಲ ಐತು, ಕಣ್ಣಲ್ಲ ಹಂಗೈತೆ ಯವ್ವ. ಎಲ್ಲಿ ಏನೈತಂತ ಕಾಣೋದಿಲ್ಲ ಯವ್ವ. ಅದ್ರವ್ವ ಹಂಗೈತಿ ಬೇಕರಿ ಕಿಟ್ಟ ನೋಡಕ್ಕಾಗತ್ತದನ್ನ. ಅದನ್ನು ಇನ್ನೂ 1 ತಿಂಗಳ ಐಸನ್ಯಾಗ ಬಡಿತಾರಂತ. ಮತ್ತೆ ಏನು ಮಾಡೋದು? ಹಂಗಾಗೈತೆ ಹಣೆ ಬರ. ಸಾಕಾಗೋಯ್ತು ಜಲಮ್. ನೋಡ್ರಿ ನಾ ಇದ್ರಾಗ ಕರ್ಕೊಂಡು ಬರ್ಬೇಕನ ಅಂತ ಅಂತಾಳ ಅವ್ರವ್ವ. ನಮಗರ ಕೂಸನ್ ನೋಡ್ಕೊಳಕ್ ಆಗುದಿಲ್ಲ. ನಾವು ನೋಡ್ಕೋತೇವೆ, ಎಲ್ಲ ಖರ್ಚು ಕೊಡ್ರಿ ಅಂತಾರು. ಇಲ್ಲಂದ್ರ ನಾವ ಕರ್ಕೊಂಡು ಬರ್ಬೇಕಂತ. ಅಲ್ಲ ಅಲ್ಲಿ ಹೆಂಗ ಮಾತಾಡಕತ್ತಿ? ಅದೆಷ್ಟು ಆದ್ರೂ ನಿನ್ನ ಮಗಂದನ ರಕ್ತ ಸಂಬಂಧ ಅದು ಕೂಸಲು. ನಿನ್ನ ಮಗಂದಲ್ಲ ಕೂಸು, ಯಾರಿದ್ದಾನ? ಅಲ್ಲ ಕರಗ ಹುಟ್ಟೈತಂತದ ನೀನು ಹೋಗ್ಯಾಕತ್ತನ? ಅದಕ್ಕೂ ಒಂದು ಜೀವನಲ್ಲಿ ನೀ ಏನು ಚಲೋದಿ? ಏನು ಬೆಳಗ ಬನ್ನ ಅಂತ ತೊಳ್ಕೊಂಡು ಕುಡಿತೇನಲ್ಲಿ ಅದನ್ನ? ಕರನ್ ಬನ್ನ ಏನಾದ್ರು ಮುಟ್ರೆ ನಮ್ಗೆ ಹತ್ತುತ್ತಾ? ಇಲ್ಲಲ್ಲ, ದೇವ್ರು ಸೃಷ್ಟಿ ಮಾಡಿದ್ದಿದೆ ಕರ್ರಗ ಬೆಳ್ಳಗ ಅನ್ನೋದು.
ನಿಮ್ಮ ಮನುಷ್ಯರ ಭಾವನೆಗಳನ್ನು ಹೆಂಗಂತ ನೋಡ್ತಾರಲ್ಲ ನೀವು, ಅದು ಮೊದಲು ತಪ್ಪೈತಿ. ನಿಮ್ಮ ಕಣ್ಣನ್ನು ನೀವು ಶುದ್ಧ ಮಾಡ್ಕೊರಿ ಮೊದಲು. ಯಾವ್ದು ಕರಗ, ಯಾವ್ದು ಬೆಳಗ, ಯಾವ್ದು ಒಳ್ಳೇದು ಮನಸ್ಸು ನೋಡ್ಬೇಕಲ್ಲ ಯಾವಾಗಲೂ. ಬಣ್ಣ ಅಲ್ಲ, ಬಣ್ಣ ಏನು ತೊಳ್ಕೊಂಡು ಕುಡ್ದಾಗಿದ್ರೆ ನೀವೇನು ಇದ್ರ ಮಾಡ್ತಿರ್ಕಿಲ್ಲ ನಾನು ತಗೋ. ಅಲ್ಲ, ಪಾಪ ಕಷ್ಟಪಟ್ಟು ಏಳ್ರಾಗ ಹಡ್ದೈತಿ. ನಮ್ಮ ವಂಶದ ಕುಡಿಯಲ್ಲ ಅನ್ನೋದು ಅದನ್ನು ನೀವು ಕರಿ ಹಂದಿ ಅದು ಇದು ಅಂತಾರಲ್ಲ, ಬಾಯಿ ಬಾಯಿ ತೊಳ್ಕೊಂಡು ಮಾತಾಡೋ ಮೊದಲು ಅದನ್ನು. ನೀನು ಬಾಯಿ ಹೊಲಸಾಗಿತ್ತು ಅಲ್ಲ, ಈ ರೀತಿ ಮಾತಾಡೋದು ತಪ್ಪ. ಅದು ಎಷ್ಟಾದ್ರೂ ನೀನು ಹತ್ರ ಅಜ್ಜಿಲಿ ಥೂ ಥೂ, ನಾ ಎಂದು ಜೀವನದಾಗ ಅದ್ರ ಅಜ್ಜಿ ಆಗೋದಿಲ್ಲ. ಈ ಜಲಮದಾಗ ಅಲ್ಲ ಅಜ್ಜಿ ಅಂತ ಕರೆದ್ರೆ ಅದ್ರ ಬಾಯಾಗಿನ ನ್ಯಾರಿಗಿನ ಚರ 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 ಕೂದಗಿತಾನೆ. ಅದನ್ನ ಮುಟ್ಟಕ್ಕೆ ಹೋಗುದಿಲ್ಲ ನನಗೆ ಅಜ್ಜಿ ಅಂತ. ಅಜ್ಜಿ ಇವ ಆಕೆ ಜೋಡಿ ಹೆಂಗೆ ಸಂಸಾರ ಮಾಡ್ಯಾನಂತ ನಂಗೆ ಸಾಕಾಗೈತಿ. ಅಂತದಾಗ ಅದನ್ನ ಕರಿ ಕಿಟ್ಟ ನಡ್ದ ಅಜ್ಜಿ ಗುಜ್ಜಿ ಅನಿಸ್ಕೊಳ್ಳೋ ಮಾತಾ ಇಲ್ಲ. ಏನಿದ್ರೆ ನನ್ನ ಮೊಮ್ಮಗ ನನ್ನ ಹುಲಿ, ನಮಗೆ ಗಂಗಾನ ಮಗ ಅವ್ ನೋಡ್ಬೇಕಾರ. ಹೂವ ರಾಜ ಹುಲಿ ಐತಿ. ಇದನ್ನ ನಾ ಮುಟ್ಟೋಕೆ ಅಲ್ಲ, ಇದನ್ನ ನೋಡೋಕೆ ಅಲ್ಲ. ನನಗೆ ಮೊಮ್ಮಗಳು ಥೂ ಅದ್ರ ಜನ್ಮಕ್ಕಿಟ್ಟು ಬೆಂಕಿ ಯಾಕ. ಬುದ್ಧಿ ಬರೋದು ಭಾಳ ಕಠಿಣ ಐತ್ಲೇ ನಿನಗೆ. ನಿನಗೆ ಬುದ್ಧಿ ಬರೋದು ಭಾಳ ಕಠಿಣ ಐತಿ. ಲೇ ಮನ್ಯಾ ಬಾಯ್ಲಿ. ಏನು ಬೇ? ಅಲ್ಲ ನೀನು ನಿಮ್ಮ ಅವ್ವನ ಮಾತು ಕೇಳ್ಕೊಂಡು ಆ ಹುಡುಗಿಗೆ ಆರಾಮದಿ ಏನಂತ ಕೇಳ್ದ ಬಂದೇನಲ್ಲ. ಆಕೆ ಎಟ್ ನಿಗ್ರಾಗಿರ್ಬಾರ್ದಲ್ಲ. ಹಾಂ, ಅಂತ ಕೂಸು ಹುಟ್ಟಂತ ಆಕಿನೂ ಮನಸ್ಸಿನಾಗ ನೋವು ತಿಂತಿರ್ತಾಳೆ. ಆದ್ರೆ ಹೆತ್ತವ್ರಿಗೂ ಹೆಗನ ಕೂಡ ಮುದ್ದಂತ. ಆದ್ರೆ ನಿನ್ನ ಮಗಳಲ್ಲ ಅದು. ಹಂಗೆ ಮಾತಾಡಿ ಬಂದ್ಯಾ ನೀನು? ನಿಮ್ಮ ಅವ್ವನ ಮಾತು ಕೇಳ್ಕೊಂಡು ಏನಾರ ಅಂದು ಬಂದೇನಲ್ಲ ಅಲ್ಲಿ? ಅನ್ನೋದೇನು ಬೇ? ಆ ಕೂಸು ನೋಡೋದಲ್ಲ ಬೇ, ತಲೆಯಾಗಿನ ಕೂದ್ಲ. ಈಗ ಇಲ್ಲಿ ಪ್ಯಾಂಟ್ ಹಾಕೊಂಡಲ್ಲ ನನ್ನ ತಲೆಯಾಗ ಕೂದಲದ ಅದ ಸೇಮ್ ಐತಿ ಬೇ ಅದು. ಕಣ್ಣಲ್ಲಿ ಮೂಗೆಲ್ಲಿ ಬಾಯಲ್ಲಿ ಅಂತ ಕಾಣೋದೇ ಇಲ್ಲ ಬೇ. ಹಂಗೈತಿ ಬೇ, ರೆಪ್ಪಡಿಸಿ ಕರಿ ಬಣ್ಣ ತೊಗೊಂಡು ಮೇಯ್ತಿದಂಗೆ ಐತಿ ಅವ. ಅದನ್ನ ಹೆಂಗಾರ ನನ್ನ ಮಗಳಂತ ಒಪ್ಕೊಳ್ಳಿ, ಹೆಂಗಾರ ಈ ಮನೆ ಕರ್ಕೊಂಬರ್ಲಿ. ನನಗಾಗದ ಮಾತು ಆಗದ ಮಾತು, ಇದು ನನ್ನ ಕೈಲಿ ನಡೆಯೋದಿಲ್ಲ. ನನಗಂತೂ ಏನು ಮಾಡ್ಬೇಕಂತ ತಿಳಿವತ್ ಬೇ. ಇಲ್ಲಾಂದ್ರೆ ಅದನ್ನ ಕತ್ತಿಸಿ ಸಾಯಿಸೋದು ಒಂದೇ ನಿರ್ಧಾರ. ಇಲ್ಲ, ನನಗಂತೂ ಆ ಮಗುನ ಅಪ್ಪ ಅನ್ನಿಸ್ಕೊಳಕ್ಕೆ ಆಗೋದೇ ಇಲ್ಲ. ನಾನು ಮುಟ್ಟೋದಿಲ್ಲ ಅದನ್ನ, ನಾನು ಮುಟ್ಟೋದಿಲ್ಲ. ಆ ಕೂಸನ್ನ ತಿರುಗಿ ನೋಡೋದಿಲ್ಲ. ನನಗಂತೂ ಸಾಕಾಗಿ ಹೋಗೈತೆ. ನನ್ನ ಜೀವನದಾಗ ಎಲ್ಲ ಇಂಥದ್ದೇ ಕಟ್ಕೊಂಡು ಏನ್ತಿನೋ ಕರ್ಗ ಇದೂ ಅದು. ಛೇ, ನನಗೆ ಆಗದ ಮಾತು. ಮನ್ಯಾ ನನ್ನ ಮಾತು ಕೇಳೋ ಮನ್ಯಾ. ನಾನೇನು ಕೇಳೋದಿಲ್ಲ. ಇವನ್ನ ಅಲ್ಲ, ಹೆಂಗೆ ಮಾತಾಡ್ತಾರ ಮನ್ಯಾಗ ಹೆಣ್ಣು ಮಕ್ಕಳು ಅನ್ನೋದಿಲ್ಲ. ನನಗೂ ಗಂಡು ಮಕ್ಳು, ಈಕಿಗೂ ಗಂಡು ಮಕ್ಳು, ಈಕೆ ಸೊಸಿಗೂ ಗಂಡು ಮಕ್ಳು. ಅಲ್ಲ, ಒಂದು ಹೆಣ್ಣು ಹುಟ್ಟೈತಿ, ಕರಗರ ಹುಟ್ಲಿ ಬೆಳಗರ ಹುಟ್ಲಿ ಎಲ್ಲ ನಮ್ಮ ಮಕ್ಕಳು ಅಷ್ಟೇ ಅಲ್ಲ. ಅರ್ಥ ಮಾಡ್ಕೋಬೇಕು ಬಾಡು. ಏನು ಮಾತಾಡ್ತಾಳೆ ಈಕಿ? ನನ್ನ ಗರ ಈಕಿದು ತಿಳಿ ಹೊರೆ ಆಗಿಬಿಟ್ಟೈತಿ. ಛೇ, ನಾನು ಹೋಗಿ ನೋಡ್ಕೊಂಡು ಕೂಸನ್ನ ಆಕೆನ ಮಾತಾಡ್ಸಿ ಬರ್ತೇನೆ. ನೋಡ್ರಿ, ಎಂಥ ಜನ ಇರ್ತಾರ. ಮಕ್ಕಳು ಹುಟ್ಟಬೇಕು, ಗಂಡ ಹುಟ್ಟಬೇಕು, ಅದ್ರಾಗ ಬೇರೆ ಚಂದಗೆ ಹುಟ್ಟಬೇಕು. ದೇವ್ರ ಸೃಷ್ಟಿ ಮಾಡಿರ್ತಾನ ಗಂಡು ಹೆಣ್ಣು, ಕರ್ಗ ಬೆಳಗ ಗೋದಿಗಪ್ಪ, ಸೊಟ್ಟ ಪೋಲ್ವೆ ಆಗಿದ್ದು ಅದು ಇದು ಅಂತ ಎಲ್ಲ ಥರ ಹುಟ್ಟಿಸ್ತಿರ್ತಾನೆ ದೇವರು. ಇದೇ ಥರ ಕೊಡು ಅಂದ್ರೆ ನಮ್ಮ ಹಣೆ ಬರದಾಗ ಯಾವ ಇರ್ತಾವೋ, ನಾವು ಹೋದ ಜನ್ಮದಾಗ ಏನು ನಮ್ಮ ಹಣೆ ಬರದಲ್ಲಿ ಬರೆದು ಕಳಿಸಿರ್ತಾನೋ ದೇವರು, ಅದನ್ನು ನಮಗೆ ಬರೋದು. ಅಂತದ್ರಾಗ ಇಲ್ಲ ನಮ್ಗೆ ಇದೇ ಬೇಕು ಅಂತ ನಾವು ಮನುಷ್ಯ ಸೃಷ್ಟಿ ಮಾಡ್ಕೊಂಡಂಗೆ ದೇವರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನುಷ್ಯರು ನಡೆದ್ರೆ ಇದು ಯಾವ ರೀತಿ ತೊಂದರೆ ಆಗದಿರೋಂಗೆ ಜೀವನ ಸಾಗುತ್ತೆ ಅಲ್ವಾ? ನಾನು ಹೇಳೋದು ಏನಾದರೂ ತಪ್ಪೈತನ ರೀ? ತಪ್ಪಿಲ್ಲ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇನ್ನು ಬರೋ ವಿಡಿಯೋ, ಯಾಕಂದ್ರೆ ಲಕ್ಷ್ಮಿ 1 ತಿಂಗಳು ಹಾಸ್ಪಿಟಲ್ದಾಗ ಇರಬೇಕಾಗಿರ್ತೈತಿ. ಹಾಗಾಗಿ ಇನ್ನು ಮುಂದೆ ಬರೋದು 1 ತಿಂಗಳ ನಂತರ ಅಂತೇಳಿ. ಯಾಕಂದ್ರೆ ಆಕಿ 1 ತಿಂಗಳಾದ್ಮೇಲೆ ಆಕಿನ ಮನೆ ಕರ್ಕೊಂಬರ್ತಾರೆ. ಅದಾದಮೇಲೆ 1 ತಿಂಗಳ ನಂತರ ಬರುತ್ತೆ ನೋಡ್ರಿ. ಹಂಗೆ ನಾನು ಕನ್ನಮ್ಮ ಕಲೆಕ್ಷನ್ ಅಂತ ನನ್ನ ಚಾನಲ್ ಇತ್ತಲ್ಲ, ಅದರೊಳಗೆ ಅಕ್ಷರ ಮಾಯಾಲೋಕ ಅಂತ ಸೃಷ್ಟಿ ಮಾಡಿದ್ದೀನಿ. ಆ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ಕ್ರಿಯೇಟ್ ಮಾಡಿ ಅದರೊಳಗೆ ಯಾವ ಥರ ಈಗ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ಬೇಕಂದ್ರೆ ಯಾವ ಥರ ಬೇಕು ಆ ಟಿಪ್ಸ್ಗಳನ್ನ, ಮತ್ತು ಬ್ಯೂಟಿ ಟಿಪ್ಸ್ಗಳನ್ನ, ಮತ್ತು ನಾವು ಯಾವ ಥರ ಅಡುಗೆ ಮನೆನ ಕ್ಲೀನಾಗಿ ಇಟ್ಕೋಬೇಕು, ಈ ಥರ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಒಳ್ಳೆ ಟಿಪ್ಸ್ಗಳು ಸಿಗ್ತಾ ಇರ್ತಾವೆ ಆ ಚಾನಲ್ ಒಳಗೆ. ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಅಷ್ಟೇ, ಓಕೆನಾ? ಥ್ಯಾಂಕ್ ಯು. ಇದೇ ರೀತಿ ವಿಡಿಯೋ ನೋಡ್ತಾರೆ. ಯಾಕಂದರೆ ಆ ಚಾನಲ್ ಒಳಗೆ ಈ ಚಾನಲ್ ಒಳಗೆ ವಿಡಿಯೋ ಹಾಕೋಕ್ಕಾಗತ್ತಿಲ್ಲ. ಇದ್ರೊಳಗೆ ವಿಡಿಯೋ ಹಾಕಿದ್ರೆ ಅದ್ರೊಳಗೆ ಮಾಡೋಕ್ಕಾಗತ್ತಿಲ್ಲ, ಅದ್ರೊಳಗೆ ಮಾಡಿದ್ರೆ ಇದ್ರೊಳಗೆ ಹಾಕೋಕ್ಕಾಗತ್ತಿಲ್ಲ. ಅದಕ್ಕೆ ಇದ್ರೊಳಗೆ ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನ, ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆನ ಹಾಕೊತ ಹೋಗ್ತೀನಿ. ಅದರೊಳಗೆ ನಿಮ್ಗೆ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಇಷ್ಟ ಆದರೆ ನೋಡ್ಬೋದು, ಅದೆಲ್ಲ ಮನೆ ಬಳಕೆಗಾಗಿರುತ್ತೆ. ಆ ಥರ ಟಿಪ್ಸ್ ಇರ್ತಾವೆ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು. ಹಾಯ್ ಹಲೋ ಫ್ರೆಂಡ್ಸ್, ಕನ್ನಮ್ಮ ಕಲೆಕ್ಷನ್ ಸಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ, ಈ ಸಾರಿ ಏನು ತೋರಿಸ್ತಾ ಇದ್ದೀನಲ್ಲ 450 ರೂಪಾಯಿ ಐತಿ. ಇದರೊಳಗೆ ಇನ್ನೊಂದು ಪ್ಯಾಟರ್ನ್ ಐತಿ, ಅದನ್ನು ಕೂಡ ತೋರಿಸ್ತೀನಿ.
ಇದು ಬಂದು ನಕ್ಲೆಸ್ ಡಿಸೈನ್ ಸಾರಿ, ಇದೆಲ್ಲ ಟ್ರೆಂಡಿಂಗ್ ಇರೋದು ನಕ್ಲೆಸ್ ಡಿಸೈನ್ ಸಾರಿ. ಈಗ ನಮೃತ ಗೌಡ ಅವ್ರು ವೇರ್ ಮಾಡಿರೋಂಥ ಪ್ರಿಂಟೆಡ್ ಸಾರಿ ಇದು ಕಮ್ಮಿ ಪ್ರೈಸ್ ಇಂದು 450. ಇದು ಬಂದು ನೋಡ್ರಿ ನಿಮಗೆ ವಿಡಿಯೋನ ಹಾಕಿದ್ದೀನಿ, ಈ ಸಾರಿ ವೇರ್ ಮಾಡಿರೋಂಥ ನಿಮ್ಗೆ ವಿಡಿಯೋ ಹಾಕಿದ್ದೀನಿ ನಾನು. ಸಖತ್ತಾಗೈತೆ ಸಾರಿ ಬಂದು, ಕ್ವಾಲಿಟಿ ಮಾತ್ರ ನಂಬರ್ 1 ಆಗೈತೆ. ಇದ್ರ ಪ್ರೈಸ್ ಬಂದು ನಿಮಗೆ 950 ರೂಪಾಯಿ ಇರ್ತೈತಿ. ನಿಮ್ಗೆ ಯಾವ್ದಾದ್ರು ಈ ಸೀರೆ ಬೇಕಂದ್ರೆ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಅದೇ ತರ ಸೀರೆ ಕಲರ್ ಐತೆ. ಇದು ಒಂದು ಫೋಟೋ ನಾನು ಹಾಕಿದ್ದೀನಿ ಸೀರೆದು. ಇನ್ನು ಫೋಟೋ ಶೂಟ್ ಮಾಡಿರಲಿಲ್ಲ, ಹಾಗಾಗಿ ನಾನು ಒಂದೇ ಫೋಟೋ ಹಾಕಿ ವಿಡಿಯೋ ಹಾಕಿದ್ದೀನಿ. ವೇರ್ ಮಾಡಿದಾಗ ಈ ತರ ಇರುತ್ತೆ. ಇದಕ್ಕೆ ಬ್ಲೌಸ್ ವೈಟ್ ಕಲರ್ ಬರುತ್ತೆ, ಶರ್ಟ್ ಮಾತ್ರ ಪ್ಲೇನ್ ಒಳಗೆ ಬರುತ್ತೆ. ಅನುಶ್ರೀ ಮ್ಯಾಮ್ ವೇರ್ ಮಾಡಿರುವಂಥ ಸಾರಿ ಕಲರ್ ಕಾಂಬಿನೇಷನ್ ಒಳಗೆ ತರಿಸಿದ್ದೀನಿ. ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ. ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟಿದ್ದೀನಿ. 450 ರೂಪಾಯಿ ಇರ್ತೈತಿ. ಪ್ರಿಂಟೆಡ್ ಸಾರಿ ಇರ್ತೈತಿ, ಮೊದಲೇ ಹೇಳ್ಬಿಡ್ತೀನಿ ಪ್ರಿಂಟೆಡ್ ಸಾರಿ ಇರ್ತೈತಿ. ನನ್ನ ಕನ್ನಮ್ಮ ಕಲೆಕ್ಷನ್ ಒಳಗೆ ಸಿಗುವಂಥ ಸಾರಿಗಳು ಒಳ್ಳೆ ಕ್ವಾಲಿಟಿ ಆಗಿರ್ತಾವೆ. ಇವು ಬಂದು ನಿಮಗೆ ಪಶ್ಮಿನಾ ಸಾರಿ ಅಂತೇಳಿ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗ್ ಸಾರಿ ಅದಾವ. ಈ ಸಾರಿ ಎಲ್ಲ ಇನ್ಸ್ಟಾಗ್ರಾಮ್ ಒಳಗೆ 2000 ಈ ತರ 4000 ಮಾಡ್ಕೊಳತ್ತಾರ. ಅದು ನನ್ನ ಪೇಜಲ್ಲಿ ಮಾತ್ರ ನಿಮಗೆ 950 ರೂಪಾಯಿ ಸಿಗ್ತೈತಿ. ಹಂಗೆ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ನೀವು ಸರ್ಚ್ ಮಾಡಿದಾಗ ನನ್ನ ಪೇಜಲ್ಲಿ 950 ರೂಪಾಯಿ ಸಿಗ್ತದೆ. ನೀವು ಯೂಟ್ಯೂಬಲ್ಲಿ ತಗೋತೀನಿ ಅಂದ್ರೂ ಇದು 950 ರೂಪಾಯಿನೇ. ನೋಡಿ ಇಷ್ಟು ಚಂದ ಸಾರಿ ಅದಾವ ಇವು, ಇಷ್ಟು ಚಂದ ಕಲೆಕ್ಷನ್ ಅದಾವ. ಇದರಲ್ಲಿ ಎಲ್ಲ ರಾಜರದು, ಆನೆದು, ನವಿಲು ಎಲ್ಲ ತರ ಚಿತ್ರನ ಇದು ಕೆತ್ತಿದಂಗೆ ಆಗೈತಿ. ಅಷ್ಟು ಚೆನ್ನಾಗಿದೆ. ಬಾರ್ಡರ್ ಸಾರಿ ಐತಿ. ಇದ್ರ ಬಂದು ನೀವು ತೆಗೆದು ನೋಡ್ರಿ ಪಶ್ಮಿನಾ ಸಾರಿ ಅಂತೇಳಿ. ಇದು ನಿಮಗೆ 2000 ಈ ತರ ಎಲ್ಲ ಮಾಡ್ತಿರ್ತಾರೆ. ಸ್ಮೂತ್ ಒಳಗೆ ಬಂದವು ಇವು ಸಾರಿ. ಇದು ಬಂದು ಅದ್ರೊಳಗೆ ಸೇಮ್ ಭರತನಾಟ್ಯ ಟೈಪೇ. ಇದು ಅದ್ರೊಳಗೆ ಪ್ಲೇನ್ ಒಳಗೆ ಈ ತರ ಬಾರ್ಡರ್ ಬರುತ್ತೆ. ಇದು ನೋಡಿ ಯಾವ ತರ ಇದಾವೆ. ಇವು ಒಂದಿಷ್ಟು ಕಲರ್ಸ್ ಅದಾವ. ಇವೆಲ್ಲ 950 ರೂಪಾಯಿ. ಇದು ಬಂದು ನಿಮಗೆ ಇನ್ಸ್ಟಾಗ್ರಾಮ್ ಒಳಗೆ ಟ್ರೆಂಡಿಂಗ್ ಅಲ್ಲಿ ಇರುವಂತ ಸಾರಿ ಬಂದು ಮಿರರ್ ವರ್ಕಿಂದು ಅಂದ್ರೆ ಕನ್ನಡಿ ವರ್ಕಿಂದು ಸಾರಿ ಐತಿ. ಇದು ಬ್ಲೌಸ್ ಮಾತ್ರ ಫುಲ್ ವರ್ಕ್ ಐತಿ. 750 ರೂಪಾಯಿ ಉಟ್ಟಾಗ ಈ ತರ ಕಾಣುತ್ತೆ. ನನ್ನ ಹತ್ರ ಮಾತ್ರ ಕ್ರೀಮ್ ಅಷ್ಟೇ ಇದೆ. ಇದು ಬಂದು ಫಸ್ಟ್ಗೆ ತೋರಿಸಿದ್ನಲ್ಲ ನಿಮ್ಗೆ 450 ರೂಪಾಯಿ. ಅದರೊಳಗೆ ಇದು ಬಾರ್ಡರ್ ಸಾರಿ ಬರ್ತೈತಿ. ಇದು ಬಂದು ನಿಮಗೆ 650 ರೂಪಾಯಿ ಇರ್ತೈತಿ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಮೇಲೆ 9036882501 ಬೇಕಾದಾಗ ವಾಟ್ಸ್ಆಪ್ ಮಾಡಿ, ಕರೆ ಮಾಡಿ. ಇವು ಬಂದು ನಿಮಗೆ 1200 ರೂಪಾಯಿಗೆ 4 ಸಾರಿ. ಬೇಕಾದಾಗ ಅಂತಂದ್ರೆ ಮುಂಜಾನೆ 10 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ನಿಮಗೆ ಫೋನ್ ಅಲಾವ್ ಇರುತ್ತೆ. ಸೀರೆ ಯಾರಿಗೆ ಬೇಕಂತಿರಲ್ಲ, ಈ ಸೀರೆ ಆ ಸೀರೆ ಅಂತ ಕೇಳಕ್ ಹೋಗಬೇಡಿ. ಸ್ಕ್ರೀನ್ ಶಾಟ್ ತಗೊಳ್ಳಿ, ವಾಟ್ಸ್ಆಪ್ ಒಳಗೆ ಮೆಸೇಜ್ ಮಾಡಿ. ನಿಮಗೆ ಮೆಸೇಜ್ ಮಾಡಕ್ ಬರಲ್ವಾ, ಫೋನ್ ಮಾಡಿ ಮಾತಾಡಿ, ನಿಮಗೆ ವಿಡಿಯೋ ಕಾಲ್ ಮಾಡಿನೂ ನೋಡಬಹುದು. ಇವು 1200 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ಇವು ಬಂದು ನಿಮಗೆ ಇವು ಸ್ಮೂತ್ ಬಾರ್ಡರ್ ಸಿಲ್ಕ್ ಸಾರಿ ಅದಾವ. 1500 ರೂಪಾಯಿಗೆ 2 ಸಾರಿ ಕೊಡ್ತಾ ಇರ್ತೀನಿ. ಆಫರ್ ಅಲ್ಲಿ 1500 ರೂಪಾಯಿ 2 ಸಾರಿ ಇದಾವ. ಇದು ಬಂದು ನಿಮಗೆ ಮದುವೆಗೆ ವೇರ್ ಮಾಡುವಂತ ಮದುವೆ ಕಾನ್ಸೆಪ್ಟ್ ಸಾರಿ ಆಗಿರ್ತೈತಿ. 1200 ರೂಪಾಯಿ ಒಂದು ಪೀಸ್ ಇರುತ್ತೆ ಸಾರಿದು. ಸಕ್ಕತ್ತಾಗದವ ಸಾರಿ, ಶರಗು ಪಲ್ಲು ಎಲ್ಲ ಸಕ್ಕತ್ತಾಗಿದಾವ. ಇವು ಬಂದು ನಿಮಗೆ ಸ್ಮೂತ್ ಸಿಲ್ಕಿ ಸಾರಿ ಆಗಿರ್ತಾವ. ಡೈಲಿ ವೇರ್ ಸಾರಿ 1400 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ನೋಡ್ರಿ ನಿಮಗೆ ಸಾರಿ ಫೋಟೋನು ಹಾಕಿದ್ದೀನಿ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ ಐತೆ. ಫುಲ್ ಸಾರಿ ಎಲ್ಲಾನು ಸ್ಟೋನ್ ವರ್ಕ್ ಇರ್ತೈತಿ. 1100 ರೂಪಾಯಿ ಸಾರಿ. ಕಲರ್ ಇಷ್ಟು ಕಲರ್ ಅವೈಲೇಬಲ್ ಅದಾವ. ಯಾರಿಗೆ ಯಾವ್ದು ಬೇಕೋ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ ಅದಾವ. 850 ರೂಪಾಯಿ. ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಒಳಗೆ ಮೆಸೇಜ್ ಮಾಡಿ. ಇದು ಬಂದು ನಿಮಗೆ ನೋಡ್ರಿ ಸೆಮಿ ಮೈಸೂರು ಸಿಲ್ಕ್ ಒಳಗೆ ಈ ತರ 2D ಪ್ಯಾಟರ್ನ್ ತಗೊಂಡ್ಬಂದಾರೆ. 850 ರೂಪಾಯಿ. ಕಲರ್ ಅಂತೂ ಇಷ್ಟು ಅವೈಲೇಬಲ್ ಅದಾವ. ಯಾರಿಗೆಲ್ಲ ಬೇಕಂತಿಲ್ಲ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಇರ್ತಾವ. ಇದು ಬಂದು ನಿಮಗೆ 699 ಮಾಡಿದ್ದೆ ನಾನು. ಇದ್ರೊಳಗೆ ಒಂದು 2 ಪೀಸ್ ಅಷ್ಟೇ ಉಳಿದವ. ಹಾಗಾಗಿ ಮತ್ತೆ 500 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕಂತಿಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಬಂದು 1000 ರೂಪಾಯಿಗೆ 3 ಸಾರಿ ಕೊಡ್ತಾ ಇರ್ತೀನಿ. ಯಾಕಂದ್ರೆ ಇದು ಬ್ಲೌಸ್ ವರ್ಕ್ ಇರುತ್ತೆ. ಸಾರಿ ಮಾತ್ರ ತುಂಬಾ ಲೈಟ್ ವೇಟ್ ಆಗಿರ್ತದೆ. ಅದು ಇದು ಬಂದು ನಿಮಗೆ 1280 ಮಾಡಿದ್ದೆ ನಾನು. 2D ಪ್ಯಾಟರ್ನ್ ಸಾರಿ 950 ರೂಪಾಯಿ ಕೊಡ್ತಾ ಇದ್ದೀನಿ. ಇದು ಬಂದು ವೈಟ್ ಚೆಕ್ಸ್ ಒಳಗೆ ಕಾಟನ್ ಸಾರಿ ಆಗಿರ್ತೈತಿ. ರೆಡ್ ಕಲರ್ ಬಾರ್ಡರ್ದು. ಮತ್ತೆ ಇದು ಬಂದು ನಿಮಗೆ ಸ್ಟೋನ್ ವರ್ಕಿಂಗ್ ಸಾರಿ. ಫುಲ್ ಸಾರಿ ಎಲ್ಲ ಫುಲ್ ಸ್ಟೋನ್ ವರ್ಕ್ ಇರ್ತೈತಿ. ಮತ್ತೆ ಇದು ಬಂದು ನಿಮಗೆ ಬಾರ್ಡರ್ ಸಾರಿ. ಫಸ್ಟ್ ನಾನೆಲ್ಲ 1700 ರೂಪಾಯಿ ಮಾರಿದ್ದೆ. ಇವಾಗ 1350 ರೂಪಾಯಿಗೆ ಒಂದು ಪೀಸ್ ಕೊಡ್ತಾ ಇದ್ದೀನಿ. 1700 ರೂಪಾಯಿಗೆ ಮಾರಿದ್ದೆ ನಾನು ಅವಾಗ. 950 ರೂಪಾಯಿ ಇರೋ ಸಾರಿನ ಬರೀ 1200 ರೂಪಾಯಿಗೆ 2 ಸಾರಿ ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ 1200 ರೂಪಾಯಿಗೆ 4 ಸಾರಿ ಕೊಡ್ತಾ ಇರ್ತೀನಿ. ಇದು ಬಂದು ನಿಮಗೆ 1099 ರೂಪಾಯಿಗೆ ಒಂದು ಸಾರಿ ಇರುತ್ತೆ. ಸಕ್ಕತ್ತಾಗೈತೆ ಕುಂದನ್ ವರ್ಕಿಂದು. ಇದು ಬಂದು 550 ರೂಪಾಯಿ ಮಾರೋ ಸಾರಿ. ಸ್ಟೋನ್ ವರ್ಕ್ ಐತೆ ಸಾರಿ ಫುಲ್ ಎಲ್ಲಾನು. ಆದ್ರೆ ನಾನೀಗ 450 ರೂಪಾಯಿ ಕೊಡ್ತಾ ಇರ್ತೀನಿ. ಸ್ಟೋನ್ ವರ್ಕಿಂಗ್ ಡೈಲಿ ವೇರ್ ಸಾರಿ ಐತೆ. ಇದು ಬಂದು ನಿಮಗೆ 550 ರೂಪಾಯಿ ಮಾರೋ ಸೀರೆನ ಡಿಸ್ಕೌಂಟ್ ಅಲ್ಲಿ ನಾನು ನಿಮಗೆ 499 ಕೊಡ್ತಿರ್ತೀನಿ. ಇದು ಬಂದು ಗೋಲ್ಡನ್ ಸಾರಿ. ನೋಡ್ರಿ ಅದ್ರ ವಿಡಿಯೋ ಕೂಡ ಹಾಕಿದ್ದೀನಿ. ನಾನು ಕ್ಯಾಮ್ರಾದೊಳಗೆ ಫೋಟೋ ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ವಿಡಿಯೋ ಶೂಟ್ ಮಾಡಿಸಿ ಅದನ್ನ ವಿಡಿಯೋ ಹಾಕಿದೆ ನಾನು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಸೂಪರ್ ಆಗಿದೆ. 700 ರೂಪಾಯಿ ಕೊಡ್ತಾ ಇದ್ದೀನಿ. 750 ಇರೋದನ್ನ. ಇದು ಬಂದು ನಿಮಗೆ ಇಳಕಲ್ ಬುಟ್ಟ ಸ್ಟಾರ್ ಬುಟ್ಟ ಸಾರಿ, ಇಳಕಲ್ ಟೆಂಪಲ್ ಬಾರ್ಡರ್ ಸಾರಿ ಎಲ್ಲ ಅದಾವ. ಅದ್ರ ರೇಟ್ ಅಂತೂ ಅದಕ್ಕೆ ಕೊಟ್ಟುಬಿಟ್ಟಿದ್ದೀನಿ. ಅಲ್ಲಿ ರೇಟ್ ನೋಡ್ಬಿಟ್ಟು ನೀವು ಫೋನ್ ಮಾಡಿ. ಮತ್ತೆ ನೀವು ಎಷ್ಟು ರೇಟ್ ಅಂತ ಕೇಳಕ್ಕೆ ಹೋಗ್ಬೇಡಿ ಪ್ಲೀಸ್. ಅದ್ರ ಮೇಲೆ ರೇಟ್ ಕೊಟ್ಟಿರ್ತೀನಿ. ಇದು ಅನುಶ್ರೀ ಸಾರಿ. ಮತ್ತೆ ಫುಲ್ ರೀಸ್ಟಾಕ್ ಕಂಟಿನ್ಯೂ ಆಗಿ ರೀಸ್ಟಾಕ್ ಇರ್ತೈತಿ. ಪ್ರಿಂಟೆಡ್ ಸಾರಿ ಇರ್ತಾವ. 450 ರೂಪಾಯಿ. ಇದು ಬಂದು ನೋಡಿ ನಕ್ಲೆಸ್ ಡಿಸೈನ್ ಸಾರಿ. ನಮೃತ ಗೌಡ ಅವರು ವೇರ್ ಮಾಡಿರೋಂಥ ಸಾರಿ. ಟ್ರೆಂಡಿಂಗ್ ಅಲ್ಲಿ ಇರುವಂತ ಸಾರಿ. ಡಾರ್ಕ್ ಪಿಂಕ್ಗೆ ಲೈಟ್ ಬೇಬಿ ಪಿಂಕ್ ಬಾರ್ಡರ್ ಕೊಟ್ಟಿದ್ದಾರೆ. ಸಕ್ಕತ್ತಾಗೈತೆ ಸಾರಿ ಬಂದು. ಯಾರಿಗಾದ್ರೂ ಬೇಕಂದ್ರೆ ನೋಡ್ರಿ ಒಂದೇ ಕಲರ್ ಅವೈಲೇಬಲ್ ಐತಿ. ಬೇಗ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಐತಿ. ನೋಡಿ ಕಲರ್ ಅಂತೂ ನೋಡಿದ್ರೆ ಸೂಪರ್ ಆಗೈತೆ.